ಸರ್, ಈಗ GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೀವಿ ಅಂತ ರಾಜ್ಯ ಚುನಾವಣಾ ಆಯೋಗ ಇದು ಅತ್ಯಂತ ಘೋರವಾಗಿರ್ತಕ್ಕಂಥ ಖಂಡನೀಯ ವಿಚಾರ. ಕಾರಣ ಏನು ಅಂತಂದರೆ, ಈಗ ಇವತ್ತು ಟೆಕ್ನಾಲಜಿ ಯುಗದಲ್ಲಿದ್ದೇವೆ, ತಂತ್ರಜ್ಞಾನ ಯುಗದಲ್ಲಿದ್ದೇವೆ, ವಿಜ್ಞಾನದ ಯುಗದಲ್ಲಿದ್ದೇವೆ. ಹೆಚ್ಚೆಚ್ಚು ಪಾರದರ್ಶಕವಾಗಿರ್ತಕ್ಕಂಥ, ಹೆಚ್ಚೆಚ್ಚು ವೇಗವಾಗಿ ಹೋಗ್ತಕ್ಕಂಥ ಈ ಯುಗದಲ್ಲಿ ಇಡೀ ಪ್ರಪಂಚವೇ ಇವತ್ತು EVM ಮಷಿನ್ಗಳನ್ನು ಬಳಕೆ ಮಾಡ್ತಾ ಇದೆ ಚುನಾವಣೆ ಮತದಾನಕ್ಕೆ ಮತ್ತು ಚುನಾವಣೆ ಏನು ಗಣತಿಗೆ, ಮತಗಳ ಎಣಿಕೆಗೂ ಕೂಡ. ಆದರೆ ಇವರು ನಾವು ಮತ್ತೆ ಪುರಾತನ ಯುಗಕ್ಕೆ ಹೋಗ್ತೀವಿ, ಶಿಲಾಯುಗಕ್ಕೆ ಹೋಗ್ತೀವಿ ಅಂತಂದರೆ ಭಾಳ ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅನೇಕ ಬಾರಿ ಚುನಾವಣಾ ಕಮಿಷನ್, ಚುನಾವಣಾ ಆಯೋಗ ಮಾತುಕತೆಗೆ ಕರೆದಿದೆ. EVM ಮಷಿನ್ಗಳನ್ನು ಅವ್ರ ಮುಂದೆ ತೆರೆದಿಟ್ಟಿದೆ. ನೀವು ಮತದಾನ ಮಾಡಿ, ಯಾವುದಕ್ಕೆ ಮತದಾನ ಮಾಡಿ, ಆಮೇಲೆ ಮತ್ತೆ ತೋರಿಸಿದೆ ಅನೇಕ ಬಾರಿ, ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ. ಅದು ಇವ್ರು ಯಾವುದಕ್ಕೆ ಮತದಾನ ಮಾಡ್ತಾರೋ ಅದಕ್ಕೆ ಓಟ್ ಬಂದಿದೆ. ಎಷ್ಟು ಓಟ್ ಹಾಕಿದಾರೋ ಅಷ್ಟು ಮತಗಳು ಅಲ್ಲಿ ಬಿದ್ದಿದ್ದಾವೆ. ಈ ರೀತಿ ಅನೇಕ ಬಾರಿ ಚುನಾವಣಾ ಕಮಿಷನ್ ಎಲ್ಲ ಪಾರ್ಟಿಗಳನ್ನು ಮಾತುಕತೆ ಕರೆದು ಇದರೊಳಗಡೆ ಏನೇ ದೋಷ ಇದ್ದರೂ ಹೇಳಿ ಅಂತ, ಯಾವುದೇ ದೋಷ ಇಲ್ಲ, 100% ಅಕ್ಯುರಸಿ. ಆದರೂ ಕೂಡ ಇವರು ಮತ್ತೆ ನಾವು ಬ್ಯಾಲೆಟ್ ಪೇಪರ್ಗೆ ಹೋಗ್ತೀವಿ ಅಂತಂದರೆ ಏನು ಹೇಳಬೇಕು ಇವರಿಗೆ? ಅಂದರೆ ಇವರು ಅಕ್ರಮವಾಗಿ ಚುನಾವಣೆಯನ್ನು ನಡೆಸೋದಕ್ಕೆ ಬಯಸ್ತಾ ಇದ್ದಾರೆ, ರಿಗ್ಗಿಂಗ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಇದನ್ನು ನಾವು ಹೇಳ್ತೇವೆ ಮತ್ತು ಬಲವಾಗಿ ಖಂಡಿಸ್ತೇವೆ. ಸರ್, EVM ಮೇಲೆ ನಂಬಿಕೆ ಇಲ್ಲ, ವೋಟ್ ಚೋರಿ ಆಗ್ತಾ ಇದೆ. ಹೀಗಾಗಿನೇ ಬೇರೆ ಬೇರೆ ಕಡೆ ಎಲ್ಲಿದೆ ವೋಟ್ ಚೋರಿ? ಎಲ್ಲಿದೆ ವೋಟ್ ಚೋರಿ? ಈಗ ಉದಾಹರಣೆಗೆ ವಿದೇಶದವ್ರು ಬಂದು ಅವರಿಗೆ ನೀವು ರೇಷನ್ ಕಾರ್ಡ್ ಕೊಡ್ತೀರಾ, ಬಾಂಗ್ಲಾದೇಶದವ್ರಿಗೆ, ಆಮೇಲೆ ನೀವು ಅವ್ರಿಗೆ ಆಧಾರ್ ಕಾರ್ಡ್ ಕೊಡ್ತೀರಾ, ಅವರು ಮತದಾನ ಮಾಡಬೇಕಾ ಹೇಳಿ? ಈಗ ಉದಾಹರಣೆಗೆ ಅನೇಕ ಜನ ತೀರ್ಕೊಂಡು ಹೋಗಿದ್ದಾರೆ, ಅನೇಕ ಜನ ಇವತ್ತು ಉಪಸ್ಥಿತಿ ಇಲ್ಲ ಅವರು, ಆದರೂ ಕೂಡ ಅವ್ರ ಹೆಸರಿನಲ್ಲಿ ಬೇರೆಯವರು ವೋಟ್ ಮಾಡಬೇಕಾ? ಇವನ್ನೆಲ್ಲವನ್ನು ಕೂಡ ತೆಗೆದು ಹಾಕಬೇಕು ಪಾರದರ್ಶಕವಾಗಿ. ಮತ್ತು ಯಾರ್ದು ವೋಟ್ ತಪ್ಪೋಗಬಾರ್ದು, ಯಾರ್ದು ಹಕ್ಕುಗಳಿದೆ ಅವ್ರು ಯಾರ್ದು ಕೂಡ ವೋಟ್ ತಪ್ಪಿ ಹೋಗಬಾರ್ದು ನಮ್ಮ ದೇಶದ ಪ್ರಜೆಗಳಿಗೆ. ಆದರೆ ವಿದೇಶಿ ಪ್ರಜೆಗಳಿಗೆ ಕಾನೂನಿನ ಪ್ರಕಾರವಾಗಿ ಅವ್ರು ಇಲ್ಲಿ ಇದನ್ನು ತೆಗೆದುಕೊಂಡ್ರೆ, ಮತದಾನದ ಹಕ್ಕನ್ನು ಪಡೆದುಕೊಂಡ್ರೆ ಅವರು ವೋಟ್ ಹಾಕ್ಬೋದು. ಆದರೆ ಇವೆಲ್ಲವನ್ನು ಕೂಡ ಕಾಯ್ದೆಗಳನ್ನು ಇಟ್ಕೊಂಡು ನಾವು ಅಕ್ರಮವಾಗಿ ಚುನಾವಣೆಯನ್ನು ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಏನು ಹೊರಟಿದ್ದಾರೆ. ಬಿಹಾರದಲ್ಲಿ ಲೆಸನ್ ಪಾಠ ಆಗಿದೆ, ಮಹಾರಾಷ್ಟ್ರದಲ್ಲಿ ಪಾಠ ಆಗಿದೆ, ಈ ಆಗಿರ್ತಕ್ಕಂಥ ಚುನಾವಣೆಗಳಲ್ಲಿ ಪಾಠ ಆಗಿದೆ. ಇನ್ನೂ ದೊಡ್ಡ ಪಾಠವನ್ನು ಇವರು ಕಲಿಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ನಾವು ರೆಡಿ ಇದ್ದೇವೆ, ಅವ್ರ ಚುನಾವಣೆಯನ್ನು ಬರಲಿ. ಮಹಾರಾಷ್ಟ್ರದಲ್ಲಿ ಹೇಗೆ ಚುನಾವಣೆಯ ಫಲಿತಾಂಶ ಬಂದಿದೆ ಅದೇ ಫಲಿತಾಂಶ ಬೆಂಗಳೂರಿನಲ್ಲೂ ಕೂಡ ಬರುತ್ತೆ. ಯಾಕೆಂದರೆ ಇದೊಂದು ಕಳ್ಳ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇದೊಂದು ದರೋಡೆಕೋರ ಸರ್ಕಾರ, ಕಳ್ಳ ಸರ್ಕಾರ ಇದು. ನಿನ್ನೆ ಅಬಕಾರಿ ಇಲಾಖೆನಲ್ಲಿ ನೋಡಿದಿರಿ. ಹಾಗಾಗಿ ಜನ ಪಾಠ ಕಲಿಸೋದಕ್ಕೆ ತಯಾರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. BJPಯ ಒಬ್ಬ ರಾಸಲೀಲೆ ಪ್ರಕರಣ ರಿಲೀಸ್ ಆಗಿದೆ. ನೋಡಿ, ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಹಾಗಾಗಿ ಇದನ್ನು ಹೇಳೋದಕ್ಕೆ ನನಗೆ ಹೇಸಿಗೆ ಆಗುತ್ತೆ. ಯೂನಿಫಾರ್ಮ್ ಹಾಕ್ಕೊಂಡು ಈ ರೀತಿಯ ಕೃತ್ಯಗಳನ್ನು ಆಫೀಸ್ನಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು ಇದು ಇವತ್ತಿನ ಪರಿಸ್ಥಿತಿಗೆ ಒಂದು ಘೋರವಾಗಿರ್ತಕ್ಕಂಥ ಅಪಮಾನದ ಸಂಗತಿ. ಹಾಗಾಗಿ ಅದಕ್ಕೆ ತಕ್ಕ ಪಾಠವನ್ನು ಸರ್ಕಾರ ಕಲಿಸ್ಬೇಕು ಮತ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಬಯಸುತ್ತೆ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು? ಪೊಲೀಸ್ ಇಲಾಖೆಗೆ ಮೀಟಿಂಗ್ ಕರೆದ್ಬಿಟ್ಟು ಪೊಲೀಸ್ ಇಲಾಖೆ ವಿಫಲ ಆಗಿದೆ ಅಂತ ಅವರೇ ಹೇಳಿದ್ದಾರೆ. ಮಹಾರಾಷ್ಟ್ರದವ್ರು ಬಂದುಬಿಟ್ಟು ಡ್ರಗ್ಸ್ ಫ್ಯಾಕ್ಟ್ರಿನ ಮೈಸೂರಿನಲ್ಲಿ ಪತ್ತೆ ಹಚ್ತಾರೆ ಅಂದರೆ ನೀವೇನು ಮಾಡ್ತಾ ಇದ್ದೀರಿ? ಕಡಲೆಕಾಯಿ ತಿಂತಾ ಇದ್ರಾ ಅಂತ ಪೊಲೀಸರಿಗೆ ಕೇಳಿದ್ದಾರೆ. ಪೊಲೀಸ್ ಇಲಾಖೆನ ವಿಫಲ ಆಗೋಂಗೆ ಮಾಡಿದ್ದೇ ಈ ಸರ್ಕಾರ. ನನ್ನ ಪ್ರಕಾರ 99% ಕರ್ನಾಟಕ ರಾಜ್ಯದಲ್ಲಿ ಸಬಲರಿದ್ದಾರೆ, ಸಮರ್ಥರಿದ್ದಾರೆ. ಆದರೆ ಈ ಕರ್ನಾಟಕ ಸರ್ಕಾರದ ದರೋಡೆಕೋರ ಸರ್ಕಾರದ ಕಾರಣದಿಂದ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗೋಂಗೆ ಮಾಡಿದ್ದಾರೆ. ಎಲ್ಲ ಇಲಾಖೆಗಳು ವಿಫಲ ಆಗಿದೆ. ಗೃಹ ಇಲಾಖೆ ತೆಗೆದುಕೊಳ್ಳಿ, ಅಬಕಾರ ಇಲಾಖೆ ತೆಗೆದುಕೊಳ್ಳಿ, ಶಿಕ್ಷಣ ಇಲಾಖೆ ತೆಗೆದುಕೊಳ್ಳಿ, ಕೃಷಿ ಇಲಾಖೆ ತೆಗೆದುಕೊಳ್ಳಿ, ಸಮಾಜ ಕಲ್ಯಾಣ ಇಲಾಖೆ ತೆಗೆದುಕೊಳ್ಳಿ. SC STಗಳ ಹಣ 40,000 ಕೋಟಿ ಎಲ್ಲೋಗಿದೆ?
ವಿಶೇಷ ಅಕ್ರಮವಾಗಿ ಬಳಕೆ ಮಾಡಿದ್ದಾರೆ. ವಿಶೇಷ ಅಧಿವೇಶನ ಇದೆ ಸರ್. ವಿಶೇಷ ಅಧಿವೇಶನ ಇದೆ, ಇವನ್ನೆಲ್ಲವನ್ನು ಕೂಡ ತೆಗೆದುಕೊಳ್ತೇವೆ. ಈ ಸರ್ಕಾರ ಏನು ಅಂತೇಳಿ ನಾವು ಚರ್ಚೆಗೆ ತೆಗೆದುಕೊಳ್ತೇವೆ. ಓಕೆ ಸರ್. ಧನ್ಯವಾದ.